ವೆಲ್ಕಮ್ ಟು ನ್ಯೂ ವ್ಲಾಗ್. ಓಕೆ, ಫಸ್ಟ್ ವ್ಲಾಗ್. ಸೊ ಇದೇ ಥರ ಡೈಲಿ ವ್ಲಾಗ್ಸ್ ಬಿಡ್ತಾ ಇದ್ದೀನಿ. ಸೊ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸೊ ಇದೇ ಥರ ಡೈಲಿ ವ್ಲಾಗ್ಸ್ ಬಿಡ್ತಾ ಇದ್ದೀನಿ. ಸೊ ಇವತ್ತು ನಾನು 8:15 ಬಂದೆ ಕಾಲೇಜ್ಗೆ. ನಮ್ಮ ಕಾಲೇಜ್ ನೋಡ್ಬೋದು. 8:15 ಬಂದೆ, ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ. ಇವಾಗ ಗಗನ್ ಅವ್ರ ಅಣ್ಣನ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ರೂತ್ ಇದ್ದಾಳೆ, ರೂತ್ ಬರ್ತಾಳೆ ನಮ್ಮ ಜೊತೆ. ಹಾಗೆ ಅಲ್ಲಿಂದ ಓಜಸ್ ಮತ್ತು ಗಗನ್ ಕೂಡ ಓಜಸ್ ಮತ್ತು ಗೌರವ್ ಬರ್ತಾರೆ. ಸೊ ಹೇಳ್ತೀನಿ, ಮುಂದೆ ಅಪ್ಡೇಟ್ಸ್ ಕೊಡ್ತೀನಿ. ಇವಾಗ ನಾನು ರೂತ್ ಹೋಗ್ತಾ ಇದ್ದೀವಿ. 1 o'clock ನಂಗೆ ವಾಪಸ್ ಬರಬೇಕು. ಬಾಯ್ ಗೈಸ್. ಎಂಗೇಜ್ಮೆಂಟಿಗೆ ಬಂದಿದ್ದೀವಿ. ಇಲ್ಲಿದ್ದಾನೆ ಗೌರವ್, ಎಂಗೇಜ್ಮೆಂಟ್ ಬಾಯ್. ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ, ಫಂಕ್ಷನು. ನಾವೆಲ್ಲ ಇಲ್ಲಿ ಕುತ್ಕೊಂಡು ಅಂಕಲ್ಸ್ ಥರ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಏಜ್ ಆಯಿತು ಎಲ್ಲರಿಗೂ. ದೀಪ್ತಿ ಬಂದಿಲ್ಲ, ಯಾಕಂದರೆ ಕಾಲು ಮುಡ್ಕೊಂಡಿದ್ದಾಳೆ. ಸಾರಿಕಾ ಯಾರಿಗೂ ಕಟ್ಟ. ಅದಾದಮೇಲೆ ಇವಳು ಸೊನಾಲಿ 1+, ಅದು 2+1 ಆಫರ್. ಅದಾದಮೇಲೆ ಶಾವ್ಯಾಗೆ ಇಂಟರ್ವ್ಯೂ ಇದೆ. ಅದು ಅವನು ಹೇಳ್ತಾನೆ. ಶಾವ್ಯ ಬಗ್ಗೆ ಅವನು ಮಾತಾಡಿ. ಶೀತಲ ಬಿಡು. ಈಗ ಎಲ್ಲರೂ ನೋಡ್ತಿದ್ದಾರೆ. ಗಗನ್ ಅಲ್ಲೇ ಊಟ ಕೇಳು. ಆಯ್ತಲ್ಲ ಮಗ, ಕಾಸು ಕೊಡ್ತಾರೆ ಊಟ ಮಾಡ್ಬೇಕಾದ್ರೆ. 50 rupees. ಅವ್ರ ಮಗ ಹೆವಿ ದಪ್ಪ ಡ್ರೋನ್ ಗೇನೆಲ್ಲ ಇಲ್ಲ. ರಿಸೆಪ್ಷನ್ಗೆ ನಾವು ತಿಂಡಿ ತೊಗೊಂಡು ಬಂದು ಹಾಕಿದ್ವಿ. ಇದು ಎಂಗೇಜ್ಮೆಂಟ್ ರಿಸೆಪ್ಷನ್ ಅಲ್ಲ. ಡ್ರೋನ್ ಕೆಳಗಡೆಯಿಂದೆಲ್ಲ ಬಂದಿದ್ದು ಊಟ ಮಾಡ್ಬೇಕಾದ್ರೆ. ನಿಮ್ದ್ರಲ್ಲಿ ಫೈರ್ ವರ್ಕ್ಸ್ ಮಾಡೋಣ. ಫೈರ್ ವರ್ಕ್ಸ್ ಮಾಡೋಣ, ತಗೊಂಬ ಮಗ. ಇವ್ರ ಅಣ್ಣನ ಮದುವೆಯಲ್ಲಿ ತಗೋಲ್ಲ, ನೀನು ಹೊಡಿಬೇಕು. ಬಾಡಿಗೆ ಕೇಳ್ತಾನೆ. ಬಾಡಿಗೆ ಏನಿಲ್ಲ, ತಗೊಂಡ್ಬಿಟ್ಟು ಸ್ವಂತಕ್ಕೆ 500 ರೂಪಾಯಿ ಕೊಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಬುಲೆಟ್ಸ್ ಬೇಕಿಲ್ಲ. ಬಿಲಿಯರ್ಡ್ಸ್ 2 ಮಾರ್ಬಿಟ್ಟೆ. ಫೋಟೋಗ್ರಾಫರ್ ಜ್ಯೂಸ್ ನನ್ನ ಮಗ ಅಲ್ಲಿ ಡಬಲ್ ರೇಟಿಗೆ ಮಾಡಿದೆ. ಕಾಸು ಕಮ್ಮಿ ಇಸ್ಕೊಳ್ಳಿ ಅಂತ ಹೇಳಿ. ಏನು ಡಬಲ್ ರೇಟಿಗೆ ಮಾಡಿದೆ? ಅಲ್ಲ, ಅವರು ಕೊಡೋ ಅಮೌಂಟ್ ನೀನು ಎಷ್ಟು ಖರ್ಚು ಮಾಡ್ತೀಯ ದುಡ್ಡು ಅಷ್ಟು ನಿನ್ನ ಕೈಯಲ್ಲಿ ಬರುತ್ತೆ. ಕನ್ಫ್ಯೂಸ್ ಆದರೆ ಆಗಲ್ಲ. ಅನ್ಕೊಂಡು ಒಂದೇ ಸತಿ ಖರ್ಚು ಮಾಡಿಬಿಡೋಣ. ಒಂದೇ ಸಲ ಆ ಥರ ಮಾಡಿದೆ. ಮೈನಸ್ ಹೋಗುತ್ತೆ ಬ್ಯಾಕ್ ಬ್ಯಾಲೆನ್ಸ್. ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ರೆಡಿ ಆಗಿದೆಯಾ ನೋಡ. 2 ಕಡೆ ಹಾಕ್ತಾರೆ ಮಗ. ಒಂದೇ ಕಡೆ ಹೆಂಗೆ ಹಾಕ್ತಾರೆ? ಗೌರವ್, ನಿಂಗೇನು ಅನ್ಸುತ್ತೆ? 2 ಕಡೆ ಹಾಕ್ತಾರೆ, ಒಂದೇ ಕಡೆ ಹಾಕ್ತಾರೆ? 2 ಕಡೆ ಹಾಕ್ತಾರೆ. ಆ ಕಡೆ ಆಲ್ರೆಡಿ ಹಾಕಿದಾರಲ್ಲ. ಡೈರೆಕ್ಟ್ ಸೋರ್ಸ್ ಹತ್ರ ಕುತ್ಕೊಳ್ಳೋಣ. ಅಲ್ಲ, ಏನೇನು ಅಡುಗೆ ಮಾಡಿದ್ದಾರೆ ನೋಡ. ಹೊಡಿತಾರೆ ಇಲ್ಲಲ್ಲ. ಆ ಥರ ಮಿನಾಸ್ ಮನೆ ಥರ ಅಲ್ಲ ಇದು. ಬಜ್ಜಿ ಒಂದು ಕೇಳೋ. ಸಮಯ ಅಣ್ಣ ಇನ್ನು ಸ್ವಲ್ಪ ಸಮಯ ಮಾನ ಮರ್ಯಾದಿನ ಹರಾಜಾಕ್ಬಿಟ್ಟು ನಮ್ಮ ಜೊತೆ ಹೇಳೋ. ಊಟ ಮಾಡಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಏನೋ ಮಂತ್ರ ಹೇಳ್ಬೇಕಂತ, ಅದಾದ್ಮೇಲೆ ಎಲ್ಲರೂ ಮುಟ್ಬೇಕಂತ ಊಟ. ಏನಕ್ಕೆ ಮಾಡಲ್ಲ ನಿಮ್ಮ ಕಡೆ ಹಿಂಗೆ? ಅನ್ನ ಬಂದ್ಮೇಲೆ ಸುತ್ತಕಟ್ಟು ಊಟ ಮಾಡಬೇಕು. ಗೈಸ್ 2:45 ಪ್ರೆಸೆಂಟೇಷನ್ ಇತ್ತು. ಇವಾಗ ಆಲ್ರೆಡಿ ಇಷ್ಟ ಟೈಮ್ ನನಗೆ 2:27. ಇನ್ನು 15 minutes ತೋರಿಸ್ತಾ ಇದೆ ಮ್ಯಾಪಲ್ಲಿ. ಬೇಗ ರೀಚ್ ಆಗಬೇಕು. ರೂಟ್ ತೋರಿಸಲ್ಲ.
ಎಲ್ಲರಿಗೂ ಪಕ್ಕ ಬರ್ತಿದ್ರೆ ದಯವಿಟ್ಟು ನೋಡ್ಕೊಂಬಿಡಿ. ಇದಾದ್ಮೇಲೆ ಕೊನೆ ಸಲ ಏನಾಗ್ತೀವಿ ಗೊತ್ತಿಲ್ಲ. ನಮಸ್ತೆ ಎಲ್ಲರಿಗೂ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಟು ಡ್ರಿಂಕಿಗೆ ಬಂದಿದ್ದೀನಿ. ಈಟ್ ಆ್ಯಂಡ್ ಡ್ರಿಂಕಿಗೆ ಬಂದಿದ್ದೀನಿ. ನನ್ನ ತರ್ದು ತೋರಿಸು ಸ್ವಲ್ಪ ಮೇಲ್ ತೋರಿಸು. ಅವಳೇನೋ ಬರಲ್ಲ ಅಲ್ಲ ಅವಳು. ಸಾರಿ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಒಂಥರ ನಮ್ಮ ಅಡ್ಡ ಥರ ಈಟ್ ಆ್ಯಂಡ್ ಡ್ರಿಂಕ್ ನೋಡ್ಬೋದು. ಲೇಟ್ ಎಲ್ಲ ತೊಳಿ ಈಟ್ ಆ್ಯಂಡ್ ಡ್ರಿಂಕ್ ಅಂತ. Nobody cares about this. Then why are we giving content? I do care about this content. Guys, are you seriously going to watch this? People will watch. I'll pay premium and watch this. Members only. Members only. Next summer 99 rupees. Hi guys, ಹೆಂಗಿದ್ದೀರಾ ಎಲ್ಲರೂ? ಮೂರು ಸಲ ಇದನ್ನೇ ಕೇಳಿದ. ಬರಾಗಿಲ್ಲ, ಏನು ಮಾತಾಡೋಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ಬರ್ತೀನಿ, ಒಳ್ಳೆ ಟಾಪಿಕ್ ಜೊತೆ ಬರ್ತೀನಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಗಂಟ್ಲೊಳಗೆ ಇಟ್ಕೊಂಡಿದ್ದಾನೆ ಎಲ್ಲ. ಸಡನ್ ಆಗಿ ಕ್ಯಾಮರಾ ಒಂದು ಮೇಲೆ ಇಟ್ಬಿಟ್ರು. ಇರೋ ಇವತ್ತು ಕಾಲೇಜ್ ಇತ್ತು, ಮ್ಯಾಚ್ ಮಿಸ್ ಮಾಡಿ ಮ್ಯಾಚ್ ಸೋತ್ರು. ಮಾಸ್ಟರ್ ಥೀಸಿಸ್ ಹೇಳು, ರಾಡ್ ಹಾಕಿರೋದು. ಅಲ್ಲೂ ರಾಡ್ ಹಾಕಿದ್ರು, ಮ್ಯಾಚ್ ಹೋಗಿಲ್ಲ, ಅದಕ್ಕೂ ರಾಡ್ ಹಾಕಿದ್ರು. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ ಅಷ್ಟೇ.